ಬಸಾಪುರ ಕೆರೆ ನಮ್ಮ ಆಸ್ತಿ, ನಮ್ಮ ಆಸ್ತಿ, ನಮ್ಮ ಆಸ್ತಿ, ಬಸಾಪುರ ಕೆರೆ ನಮ್ಮ ಆಸ್ತಿ, ನಮ್ಮ ಆಸ್ತಿ, ನಮ್ಮ ಆಸ್ತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಇವತ್ತು ಹೇಗಾಗಿದೆ ಅಂದರೆ ಬಸವಣ್ಣವರು ಒಂದು ವಚನದಲ್ಲಿ ಒಲೆ ಹೊತ್ತಿ ಊರಿದರೆ ನಿಲ್ಲಬಹುದು, ದರೆ ಹೊತ್ತಿ ಊರಿದರೆ ನಿಲ್ಲಬಹುದೇ, ಬೇರಿ ಕೆಯ್ಯ ಮೇವಡೆ, ತಾಯಿಯ ಹಾಲು ನಂಜಾದೊಡೆ, ಮಹಿಳೆ ಮನೆಯಲ್ಲಿ ಕಳುವಡೆ, ನಾರಿ ಮನೆಯಲ್ಲಿ ಕಳುವಡೆ, ಇನ್ಯಾರಿಗೆ ಹೇಳಲಿ ಕೂಡಲ ಸಂಗಮ ದೇವ ಅಂತ. ಈಗ ಒಲೆ ಹೊತ್ತು ಉಳಿದ್ರೆ ನಾವು ತಡ್ಕೊಳ್ಬೋದು, ದರೆ ಹತ್ತಿ ಉಳಿದ್ರೆ ತಡ್ಕೊಂತೀವ. ಆಮೇಲೆ ನಮ್ಮ ತಾಯಿ ಮಲೆ ಹಾಲು ನಂಜಾದರೆ ಮಕ್ಕಳು ಬದುಕ್ತವ, ಬೇಲಿನೇ ಫಸಲು ಮೇಯಿದ್ರೆ ನಮ್ಮ ಫಸಲು ಉಳಿಯುತ್ತಾ, ಮನೆಯ ನಾರಿ ಮನೆಯಲ್ಲಿ ಕಳ್ತನ ಮಾಡಿದರೆ ಆ ಮನೆ ಉಳಿಯುತ್ತಾ ಅಂತೇಳಿ ಇವತ್ತು ಬಸವಣ್ಣವರು ಹೇಳಿದ್ದಾರೆ. ಅದು ತದ್ರೂಪ ಇವತ್ತು ದೇಶದಲ್ಲೂ ಇದು ಹೆಚ್ಚು ಕಮ್ಮಿ ಆಗ್ತಾ ಇದೆ. ಆದರೆ ಕೊಪ್ಪಳ ಬಲ್ಡೋಟ ಕಾರ್ಖಾನೆ ವಿಚಾರದಾಗೆ ಮತ್ತು ಈ ಸುತ್ತಮುತ್ತಲಿನ ಕಾರ್ಖಾನೆ ವಿಚಾರದಾಗೆ ಅಕ್ಷರಶಃ 100% ಈ ವಚನ ಈ ಬಸವಣ್ಣವ್ರ ವಿಚಾರ ಅಪ್ಲೈ ಆಗ್ತಾ ಇದೆ. ಇವತ್ತು ಕೆರೆಯನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ, ಈ ಖರಾಬನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ, ದಾರಿಯನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ, ಆಕಾಶದ ದಾರಿನ ಯಾವುದೂ ಅವಕಾಶ ಇಲ್ಲ ಅಂದ್ರೂ ಕೂಡ ಇವತ್ತು ಪ್ರತಿಯೊಂದು ಒಂದು ಕಡೆ ಮಂಜೂರು ಮಾಡಿಕೊಡ್ತಾರೆ. ಕೋರ್ಟ್ಗೆ ಹೋದರೆ ಇವತ್ತು ಕೋರ್ಟು ನ್ಯಾಯಾಲಯ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟಿದೆ. ಒಂದು ಹಂತದಲ್ಲಿ ಒಂದು ಆದೇಶ ಕೊಡ್ತಾರೆ, ಅದನ್ನು ಇಲ್ಲಿ ಅಧಿಕಾರಿಗಳು ಅದನ್ನು ಯಾರು ಕಾರ್ಖಾನೆಯ ಪರವಾಗಿ, ಇವತ್ತು ಬಂಡವಾಳಶಾಹಿಗಳ ಪರವಾಗಿ, ಹಣವಂತರ ಪರವಾಗಿ ಇವತ್ತು ಯಾವ ಕಾನೂನು ಕೂಡ ಪರಿಪಾಲನೆ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಂತೂ ಅಕ್ಷರಶಃ ಸತ್ಯ ಆಗಿದೆ. ಇಲ್ಲಿ ಏನು ಅವರೇನು ಅಧಿಕಾರ ಮಾಡೋಕ್ಕೆ ಬಂದವರು ಕಾನೂನು ಪ್ರಕಾರ DC ಅಧಿಕಾರಿಗಳು, ಸೆಕ್ರೆಟ್ರಿ ಅವರೇನು ಕತ್ತೆ ಕಾಯ್ಯಾರ? IAS ಆಗಿ ಪಾಸ್ ಮಾಡಿದ್ದಾರೆ ಅವರು. IAS ಅಂದ್ರೆ ಏನದು? ಕಾನೂನು ಅರಿವಿದೆಯೇ ಇಲ್ವಾ ಇವರಿಗೆ? ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ರಾಜಕಾರಣಗಳು ಬಿಡಿ, ರಾಜಕಾರಣಗಳು ಅವ್ರಿಗೆ ಕಾನೂನು ಅರಿವೇ ಇಲ್ಲ. ಇವತ್ತು ಹಾಗಾಗಿ ಇವತ್ತು ಎಲ್ಲ ಪೂರ್ತಿ ಬಳ್ಳಾರಿಲಿ ಎಲ್ಲ ಕಾನೂನು ಪರಿಪಾಲನೆ ಮಾಡದೆ ಇವತ್ತು ಜೈಲು ಸೇರಿದ್ದಾರೆ. ನಾಳೆ ಇಲ್ಲಿ ಏನಾಗಿದೆ ಅಂದರೆ ನಮಗೆ ರೈತರಿಗೆ ಸರಿಯಾದ ರೀತಿ ಇವತ್ತಿನ ಇದರಲ್ಲಿ ಖರ್ಚು ವೆಚ್ಚದಲ್ಲಿ ಇವತ್ತು ನಾವು ಕೋರ್ಟ್ ನಡೆಸೋಕ್ಕಾಗ್ತಾ ಇಲ್ಲ. ಕಾನೂನು ರೀತಿ ಈಗ ಕೋರ್ಟ್ ನಡೆಸಿದರೆ ಎಷ್ಟು ಜನ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ, ರಾಜಕಾರಣಿಗಳು ಕೂಡ ಜೈಲಿಗೆ ಹೋಗ್ತಾರೆ. ಮುಂದೊಂದು ದಿನ ಅಂತ ಕಾಲ ಬರುತ್ತೆ. ಆದ್ದರಿಂದ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳೇ ಅಥವಾ ರಾಜ್ಯದ ಕಂದಾಯ ಕಾರ್ಯದರ್ಶಿಗಳೇ ಅಥವಾ ಮುಖ್ಯ ಕಾರ್ಯದರ್ಶಿಗಳೇ, ಇವತ್ತು ಸರ್ಕಾರ ಅಧಿಕಾರಿಗಳು ಇವತ್ತು ಬಂಡವಾಳಶಾಹಿಗಳ ಮಾತಿಗೆ, ರಾಜಕಾರಣಿಗಳ ಮಾತಿಗೆ ನೀವೇನಾದ್ರು ತಲೆದೂಗಿದ್ರೆ ಅವರು ಯಾರು ಸಿಗೆ ಕೇಳಲ್ಲ. ಇವತ್ತು ಬಂಡವಾಳಶಾಹಿನೂ ಕೂಡ ಕಾನೂನು ಕುಣಿಕೆ ಸಿಗೆ ಬೀಳಲ್ಲ, ಇವತ್ತು ರಾಜಕಾರಣಿಗಳು ಕೂಡ ಕಾನೂನು ಕುಣಿಕೆ ಸಿಗೆ ಬೀಳಲ್ಲ. ಅಧಿಕಾರಿಗಳು ನೀವು ಕಾನೂನು ಕುಣಿಕೆಗೆ ಬೀಳ್ತೀರಿ. ಆದ್ದರಿಂದ ಮೊದಲನೇದಾಗಿ ಇವತ್ತೇನು ಸಾಮಾಜಿಕ ಸತ್ಯ, ಸಾಮಾಜಿಕ ನ್ಯಾಯ, ಇವತ್ತು ಕುಡಿಯೋ ನೀರು ಅಲ್ಲ ರೀ, ಯಾಕೆ ಕೋರ್ಟ್ ಆರ್ಡರ್ ಇದೆ, ಜಿಲ್ಲಾಧಿಕಾರಿಗಳು ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಕೆರೆ ಮಂಜೂರು ಮಾಡುತ್ತಾರೆ ಯಾರಿಗಾರು ಬೇರೆಯವರಿಗೆ. ನಾ ಕೆರೆ ಒಂದು ಕೇಳ್ತೀನಪ್ಪ, ನನಗೆ ಕೆರೆ ಮಂಜೂರು ಮಾಡಿಕೊಡ್ರಿ, ನಾನು ಜಮೀನು ಮಾಡೋಕ್ಕೆ ಅಂತ ಹೇಳಿ ಕೆರೆ ಮಂಜೂರು ಮಾಡಿಕೊಡ್ತೀರಾ? ದಾರಿ ನನಗೆ ಮಂಜೂರು ಮಾಡಿಕೊಡ್ರಿ ಅಂತ ಕೇಳ್ತೀನಿ, ದಾರಿ ಮಂಜೂರು ಮಾಡಿಕೊಡ್ತೀರಾ? ಈ ಖರಾಬ್ ಸರ್ಕಾರದ ಸ್ವತ್ತು ಏನಿದೆ, ಸರ್ಕಾರ ಸ್ವತ್ತನ್ನು ನೀವು ಮಂಜೂರು ಮಾಡಿಕೊಡ್ತೀರಾ? ಹಂಗಾದ್ರೆ ಅವ್ರಿಗೆ ಮಂಜೂರು ಮಾಡಿಕೊಟ್ಟಿದ್ದೀರಾ? ಯಾಕೆ ಕೋರ್ಟ್ ಆದೇಶನೂ ಬೇಡಲ್ರಿ? ಇವತ್ತು ಕೆರೆಗಳಿಗೆ ದನ ಕರುಗಳು, ಮನುಷ್ಯರು ಉಪಯೋಗಿಸ್ತಕ್ಕಂಥ ಹಕ್ಕು ಇವತ್ತು ಕಾನೂನು ಬದ್ಧವಾಗೇ ಇದೆ. ಅದನ್ನು ರಕ್ಷಣೆ ಮಾಡಿರಿ. DC ಅವರೇ, ಅದನ್ನು ರಕ್ಷಣೆ ಮಾಡಿರಿ. ಮೊದಲು ನೀವು ಯಾರ್ದೋ
ಕಾವಲು ಕಾಯೋ ನಾಯಿಗಳಾಗಬೇಡ್ರಿ, ಯಾರ ಬಂಡವಾಳಶಾಹಿಗಳ ಕಾವಲು ಕಾಯೋ ನಾಯಿಗಳಾಗಬೇಡ್ರಿ ನೀವು. ಇವತ್ತು ಈ ಪರಿಸ್ಥಿತಿ ನಾನೆಲ್ಲ ಹೋಗಿ ಆ ಕಾರ್ಖಾನೆ ಸುತ್ತಮುತ್ತ ಆಮೇಲೆ ನಮ್ಮ ಗೌರ್ಮೆಂಟ್ ಮಲ್ಲಿಕಾರ್ಜುನ ಅವರು ಎಲ್ಲ ವಿಚಾರ ಹೇಳಿದರೆ ನಿಜವಾಗ್ಲೂ ಕೂಡ ನಮಗೆ ನಾಚಿಕೆಡು. ಈ ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕಿರೋಕ್ಕೆ ನಾವು ನಾಚಿಕೆಡು. ಎಲ್ಲ ನಾಗರಿಕರು ಕೂಡ ಅಷ್ಟೇ. ಇವತ್ತು ಏನು ಕೊಪ್ಪಳ ಬಾಧಿತ ಹಳ್ಳಿಗಳು 22, 24 ಅಷ್ಟಕ್ಕೆ ಸಂಬಂಧ ಇಲ್ಲ. ಇದ್ರ ಸುತ್ತಮುತ್ತ 2-3 ಜಿಲ್ಲೆ ವ್ಯಾಪಿಸುತ್ತೆ ಪರಿಸರ. ಇವತ್ತು ಕುಡಿಯೋ ನೀರು ಕಲುಷಿತ ಆಗಿದೆ, ಗಾಳಿ ಕಲುಷಿತ ಆಗಿದೆ. ಜನ ಎಲ್ಲ ಪೂರ್ತಿ ದವಾಖಾನೆ ಹೋಗಿ ಅಡ್ಮಿಟ್ ಆಗಬೇಕು ಅಲ್ರಿ. ಸರ್ಕಾರ ಏನು ಜನರ ಆರೋಗ್ಯ ಮತ್ತು ಅವರಿಗೆ ಒಂದು ಒಳ್ಳೆ ಪರಿಸರ ರಕ್ಷಣೆ ಮಾಡೋಕ್ಕಿರೋ ಸರ್ಕಾರ, ಅಥವಾ ಏನು ಇವತ್ತು ಬಂಡವಾಳಶಾಹಿಗಳ ಕಾರ್ಖಾನೆ ಪರವಾಗಿದ್ರೋ ಇವತ್ತು ಪ್ರಶ್ನೆ ಮಾಡಬೇಕು, ಉತ್ತರ ಹೇಳಬೇಕಾಗತ್ತೆ ನೀವು. ಇದು ಇವತ್ತು ಇಷ್ಟಕ್ಕೆ ಅಲ್ಲ, ನಾವು ನಮ್ಮ ಮುಂದಿರ್ತಕ್ಕಂಥ ಸವಾಲು. ನಾನು ನಂಜುಂಡಸ್ವಾಮಿಯವರ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದನು. ನಂಜುಂಡಸ್ವಾಮಿಯವರು, ರುದ್ರಪ್ಪನವರು, ಸುಂದರೇಶ್ ಅವ್ರ ಜೊತೆ ರೈತ ಸಂಘ ಹುಟ್ಟಾಕಿದ್ರಲ್ಲಿ ನಾನು ಒಬ್ಬ. ನಾನು 2-3 ಸಲ ರೈತ ಸಂಘದ ಚುನಾವಣೆಗೂ ನಿಂತೆ. 1300 ಹೋಟೆಲ್ ಸೋತೆ, 360 ವರ್ಷ ಸೋತೆ, ಇನ್ನೊಂದು 2,000 ಹೋಟೆಲ್ ಸೋತೆ. ಎಲ್ಲ ಪಕ್ಷರು ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಫಾರಂ ಇಟ್ಟು ಹೋದರು, ನಮ್ಮ ಪಕ್ಷಕ್ಕೆ ಬರ್ರಿ ಅಂತ. ನಾನೇನಾದ್ರು ಹೋಗಿದ್ರೆ MLA ಮಂತ್ರಿ ಏನೇನೋ ಆಗಿ ಹೋಗ್ತಿದ್ದೆ. ಆದರೆ ನಾನು ಹೋಗಿದ್ರೆ ಏನಾಗ್ತಿದೆ ಅಂದರೆ ಈ ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನೇ ಕಳ್ಕೊಳ್ತಿದ್ದೆ. ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನೇ ಕಳ್ಕೊಂಡು ನಾನು ಒಬ್ಬ ನಪಂಸಕಾಗಿ, ನಾನು ಒಬ್ಬ ಚಂಡನಾಗಿ ಇವತ್ತು ಈ ದೇಶದಲ್ಲಿ ಬದುಕ್ತಕ್ಕಂಥ ಪರಿಸ್ಥಿತಿ ನನಗೆ ಬರ್ತಾಯಿತ್ತು. ಆದ್ದರಿಂದ ನಾನು ಆ ರೀತಿ ಆಗಬಾರ್ದು. ಇವತ್ತು ಹೋರಾಟಗಾರನಾಗಿ ಜನರಿಗೆ, ಸಮಾಜಕ್ಕೆ, ನಾಗರಿಕರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಯಾವ ರಾಜಕಾರಣದ ಆಸೆನೂ ಬದಿಗೊತ್ತಿ ಅಥವಾ ಕಾಲಾಗ ಒದ್ದು ಇವತ್ತು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದೀನಿ. ಕೊನೆ ಉಸಿರಿರೋ ತನಕ ಕೂಡ ನಾನು ಜನರ ಪರವಾಗೇ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮುಂದಿನ ಹಂತ ನನಗನ್ನಿಸ್ತಾ ಇದೆ ನೇರ ಕಾರ್ಯಾಚರಣೆ. ನಂಜುಂಡಸ್ವಾಮಿಯವರು ಹೇಳ್ತಾ ಇದ್ರು, ಈ ಕಾನೂನು ಅಧಿಕಾರಿಗಳು ಇವನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಹೇಳಿ ನೇರ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ. ನೇರ ಕಾರ್ಯಾಚರಣೆ ಮಾಡೋವಂಥ ಸಿದ್ಧತೆ ನೀವು ತಯಾರು ಮಾಡಬೇಕಾಗುತ್ತೆ. ನಾನು ಅಲ್ಲಮಪ್ರಭು ಬೆಟ್ಟೂರಿಗೂ ಕೂಡ ನಾನು ಹೇಳ್ತೀನಿ, ಒಂದು ಸಾರಿ ಕೊಪ್ಪಳದಲ್ಲಿ ಎಲ್ಲ ಸಂಘಟನೆಗಳನ್ನು ಕೂಡ, ಯಾವುದೇ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ರೈತ ಸಂಘ ಚೂರಾಗಿದೆ ನಾನು ಒಪ್ಕೊಳ್ತೀನಿ. ಚೂರಾಗೇ ಇವತ್ತು ಬಲ ಕಳ್ಕೊಂಡಿದ್ದೀವಿ. ಯಾರು? ಆದ್ದರಿಂದ ಎಲ್ಲ ರೈತ ಪರ ಸಂಘಟನೆಗಳನ್ನು, ಎಲ್ಲ ದಲಿತ ಪರ ಸಂಘಟನೆಗಳನ್ನು, ಎಲ್ಲ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳನ್ನು, ಕನ್ನಡ ಪರ ಸಂಘಟನೆಗಳನ್ನು, ಮತ್ತು ಯಾರು ನಾಗರಿಕರ ಬಗ್ಗೆ ಅಭಿಮಾನ ಇದೆ ಅಂತ ಸಾಹಿತಿಗಳು, ಕಲಾವಿದರು, ಎಲ್ಲ ಮಾಧ್ಯಮದವರು ಎಲ್ಲರನ್ನೂ ಕೂಡ ಒಂದು ಮೀಟಿಂಗ್ ಕರೆದು ಹೊರತು ಅಲ್ಲಿ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಒಂದು ತಿಂಗಳು ಕಾಲಾವಕಾಶ ತಗೊಂಡು ನೇರ ಹೊರಡೋಟ ಹಠಾವ್ ಚಲೋ ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಮತ್ತು ನಮ್ಮ ಸಂಘಟನೆಯ ಅಭಿಪ್ರಾಯ. ಯಾವತ್ತೂ ಕೂಡ ನಾವು ಏನೇ ಆದ್ರೂ ಈಗೆಲ್ಲ ಹಿಂಗೆಲ್ಲ 153 ಜನ ಕಳ್ಕೊಂಡಿದ್ವಿ. ನಾಗಸಮುದ್ರ ಗೋಲಿಬಾರ ಆದಾಗ ನನ್ನ ಅಕ್ಕಪಕ್ಕದಲ್ಲೇ ಹೋಗಿದ್ದಾವೆ. ನಾವಿವತ್ತು ಜೈಲು ಅನುಭವಿಸಿದ್ದೀವಿ. ಲಾಕಪ್ನಲ್ಲಿ 24 ಗಂಟೆ ಆ 27 ಅಡಿ 15 ಸೆಲ್ನೊಳಗಡೆ 27 ಜನ ಕೂತು ಅಲ್ಲೇ ಕುಚ್ಚು ಹೋಯ್ಕೊಂಡು ಅಲ್ಲೇ ವಾಂತಿ ಮಾಡ್ಕೊಂಡಿದ್ದೀವಿ. ಬೂಟ್ ಕಾಲಿನ ಏಟು ತಿಂದಿದ್ದೀವಿ, ಲಾಠಿ ಏಟು ತಿಂದಿದ್ದೀವಿ, ಎಲ್ಲ ಏಟು ತಿಂದಿದ್ದೀವಿ. ಯಾವ ನಮ್ಮ ಘೋಷಣೆ, ಯಾವ ಪೊಲೀಸು, ಯಾವ ಲಾಠಿ, ಯಾವುದಕ್ಕೂ ಹೆದರೋದಲ್ಲ. ಬೇಕಾದ್ರೆ ಜೈಲಿಗೆ ಹೋಗ್ತಕ್ಕಂಥ ಬೇಕಾದ್ರೆ ಕೆಲಸ ಮಾಡೋಣ. ಇಂಥ ಜನರ ಆರೋಗ್ಯ ಉಳಿಸೋಕ್ಕೋಸ್ಕರ, ಜನರ ಜೀವ ಉಳಿಸೋಕ್ಕೋಸ್ಕರ, ಪರಿಸರ ಉಳಿಸೋಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥದ್ದು. ಆ ಒಂದು ದಿಟ್ಟ ನಿರ್ಧಾರವನ್ನು ನಾವು ಕೈಗೊಳ್ಳೋಣ. ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘನೂ ಕೂಡ ಸಂಪೂರ್ಣ ಬೆಂಬಲ ಕೊಡುತ್ತೆ. ರಾಜ್ಯಾದ್ಯಂತ ಆ ದಿನ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಸಮೇತ ನಾವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.